ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಸಿಂಪಲ್ಲಾಗಿ ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ರೆಡಿ ಉದ್ದ ಬಂದು 12 ಇಂಚು, ಅದಕ್ಕೆ 1 ಇಂಚ್ನ ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೇರಿಸಿ ಟೋಟಲ್ 13 ಇಂಚ್ನ ತೊಗೊಂಡಿದ್ದೀನಿ. ಇದು ಸಣ್ಣ ಅಳತೆ ಬ್ಲೌಸ್ ಆಗಿರೋದ್ರಿಂದ ಮೇಲ್ಗಡೆ ಟೋಟಲ್ ಶೋಲ್ಡರ್ ನಾನಿಲ್ಲಿ 4.25 ಇಂಚ್ನ ತೊಗೊಂಡಿದ್ದೀನಿ. ಅದರಲ್ಲಿ 2 ಇಂಚ್ನ ನೆಕ್ ವಿಡ್ತ್ಗೆ ಕೊಡ್ತಾ ಇದ್ದೀನಿ, ಉಳಿದಿದ್ದು 2.25 ಇಂಚ್ನ ಭುಜದ ಪಟ್ಟಿಗೆ ಕೊಡ್ತಾ ಇದ್ದೀನಿ. ಆರ್ಮೋಲ್ ಡೆಪ್ತ್ ನೋಡ್ಬೋದು ನೀವಿಲ್ಲಿ, ನಾನು 4.5 ಇಂಚ್ನ ತೊಗೊಂಡಿದ್ದೀನಿ. ಆರ್ಮೋಲ್ ಡೆಪ್ತ್ ತಗೊಳ್ಳುವಾಗ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಒಂದು ಸಣ್ಣ ಟಿಪ್ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ. ಮೇಲ್ಗಡೆ ಟೋಟಲ್ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀರಲ್ಲ ಅಷ್ಟನ್ನೇ ನೀವು ಆರ್ಮೋಲ್ ಡೆಪ್ತ್ಗೆ ಕೊಡ್ಬೋದು. ಒಂದು 1/4 ಇಂಚಿಂದ ಅರ್ಧ ಇಂಚ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿಯೇ ಬರುತ್ತೆ. ಇಲ್ಲಿ ಚೆಸ್ಟ್ ಸೈಜ್ ಬಂದು 8 ಇಂಚ್ ಇದೆ, ಹಾಗೆ ವೇಸ್ಟ್ ಸೈಜ್ ಬಂದು 6 ಇಂಚ್ ಇದೆ. ಇದಕ್ಕೆ 1 ಇಂಚ್ ಟಕ್ಸ್ಗೋಸ್ಕರ ಆ್ಯಡ್ ಮಾಡಿಕೊಂಡು 7 ಇಂಚ್ನ ತೊಗೊಂಡಿದ್ದೀನಿ. ಡೀಪ್ ನೋಡ್ತಾ ಇರ್ಬೋದು ನೀವು, 9 ಇಂಚ್ನ ಕೊಟ್ಟಿದ್ದೀನಿ. ಅದರಲ್ಲಿ ಬ್ರಾಡ್ನ ನಾನಿಲ್ಲಿ 3.5 ಇಂಚ್ ತನಕ ಕೊಟ್ಟಿದ್ದೀನಿ. ನೋಡಿದ್ರಲ್ವಾ, ಇದಿಷ್ಟು ನಾನು ಇಲ್ಲಿ ಕಟಿಂಗ್ ಮಾಡ್ತಾ ಇರೋ ಬ್ಲೌಸ್ನ ಮೆಷರ್ಮೆಂಟ್ಸ್ ಆಗಿರುತ್ತೆ. ಇವಾಗ ನಾನು ಡಿಸೈನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ನಾನು ಏನು ನೆಕ್ ಶೇಪ್ ತೆಗ್ದಿದ್ದೀನಲ್ವಾ, ಅಲ್ಲಿಂದ 1/4 ಇಂಚ್ ಹಿಂದಕ್ಕೆ ಇನ್ನೊಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಕ್ಯಾನ್ವಾಸ್ನ ಯೂಸ್ ಮಾಡಿ ನಾವು ಡಿಸೈನ್ನ ಮಾಡ್ತೀವಂದರೆ ನಾವು ಲೈನಿಂಗ್ ಮೇಲೆ ಏನು ಮಾರ್ಕ್ ಮಾಡಿರ್ತೀವಿ ಅಷ್ಟಕ್ಕೇ ಕಟ್ ಮಾಡ್ಕೋಬಾರ್ದು. ಸ್ಟಿಚಿಂಗ್ ಮಾರ್ಜಿನ ಒಳಗಡೆ ಬಿಟ್ಟು 1/4 ಇಂಚ್ ಹಿಂದಕ್ಕೆ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಸ್ಟಿಚಿಂಗ್ ಮಾಡುವಾಗ ನೋಡಿ ಅರ್ಥ ಆಗುತ್ತೆ. ಆವಾಗ ನಾನು ಇನ್ನೊಂದ್ಸಲ ಹೇಳ್ತೀನಿ ಏನಕ್ಕೆ ನಾನು 1/4 ಇಂಚ್ ಹಿಂದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು. ಇಲ್ಲಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ನಾನು. ಲೆಂತ್ ಬಂದು 11 ಇಂಚು, ಅಗಲ ಬಂದು 5 ಇಂಚ್ ತನಕ ತೊಗೊಂಡಿದ್ದೀನಿ. ಯಾಕಂದರೆ ಈ ಡಿಸೈನ್ ಅಗಲ 5 ಇಂಚ್ ತನಕ ಬರುತ್ತೆ ಮತ್ತು ಉದ್ದ 11 ಇಂಚ್ ತನಕ ಬರುತ್ತೆ. ಒಂದು ಸಲ ನೀವು ಡೀಪು ಹಾಗೆ ಬ್ರಾಡ್ ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಆ ಒಂದು ಮೆಷರ್ಮೆಂಟ್ಗೆ ಕ್ಯಾನ್ವಾಸ್ನ ಕಟ್ ಮಾಡಿ ತೊಗೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಬರಬೇಕು. ಇವಾಗ ಕ್ಯಾನ್ವಾಸ್ನ ಸೆಂಟರ್ಗೆ ನಾನು ಫೋಲ್ಡ್ ಮಾಡಿಕೊಂಡು ಆ ಸೆಂಟರ್ ಮಾರ್ಕ್ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನಾನು ಲೈನಿಂಗ್ನ ಫೋಲ್ಡ್ ಮಾಡಿರೋದನ್ನ ಇಟ್ಬಿಟ್ಟು ಕೆಳಗಡೆ ಮಾರ್ಕಿಂಗ್ ಕಾಣ್ತಿದೆ ಅಲ್ವಾ, ಸೇಮ್ ಆ್ಯಸ್ ಇಟ್ ಈಸ್ ಆ ಮಾರ್ಕ್ಗೆ ನಾನು ಕ್ಯಾನ್ವಾಸ್ ಮೇಲೆ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ತಿರೋದು 1/4 ಇಂಚ್ ಹಿಂದಕ್ಕೆ ತೊಗೊಂಡಿದ್ನಲ್ಲ ಆ ಮಾರ್ಕ್ಗೆ. ನೆಕ್ ವಿಡ್ತ್ ನೋಡ್ತಿರ್ಬೋದು, ಇವಾಗ 2.25 ಬಂತು, ಹಾಗೆ ಬ್ರಾಡ್ ಬಂದು 3.25 ಬಂತು. ಈಗ ಮಾರ್ಕಿಂದ ಪಕ್ಕಕ್ಕೆ 1 ಇಂಚ್ಗೆ ಇನ್ನೊಂದು ಮಾರ್ಕ್ನ ಮಾಡ್ಕೊಳ್ಳಿ. 1 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತೆ ಶೇಪ್ನ ತೆಗೀರಿ. ಒಂದು ಇಂಚ್ ಕರೆಕ್ಟಾಗಿದೆ. ಮೇಲ್ಗಡೆ ಅರ್ಧ ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕ್ನ ಮಾಡ್ತಿದ್ದೀನಿ. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ವಾ ಅದೇ ಮಾರ್ಕಿಂಗೆ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಶಾರ್ಪ್ ಎಡ್ಜ್ ಅನ್ನೋದು ನೀಟಾಗಿ ಬರಲಿ. ಸ್ವಲ್ಪ ಶಾರ್ಪ್ನೆಸ್ನ ನೀಟಾಗಿ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಡಿಸೈನು. ಆ 1 ಇಂಚ್ನ ಬಿಟ್ಟು ನಾನು ಮತ್ತೆ ಈ ಕಡೆ ಸೈಡ್ ಕೂಡ ಕಟ್ ಮಾಡ್ಕೊತೀನಿ. ಮೇಲ್ಗಡೆ ಅರ್ಧ ಇಂಚು ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಥರ ಕಟ್ ಮಾಡ್ಕೊಬಿಡ್ತೀನಿ. ಸೊ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಹೋಗಲ್ಲ, ನಮಗೆ ನೆಕ್ ವಿಡ್ತ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಕ್ಯಾನ್ವಾಸ್ ಶೇಪ್ನ ನಾನಿಲ್ಲಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವೇನಾದರೂ ಸೀರೆನಲ್ಲಿರೋ ಬೇರೆ ಕಲರ್ಸ್ನ ತಗೊಂಡು ಆ ಒಂದು ಬಟ್ಟೆಯಲ್ಲಿ ಇದಕ್ಕೆ ಕಾಂಟ್ರಾಸ್ಟಾಗಿ ಯೂಸ್ ಮಾಡ್ಕೊಂಡು ಕೂಡ ಡಿಸೈನ್ ಮಾಡ್ಬೋದು. ಆವಾಗ ಡಿಸೈನ್ ಅನ್ನೋದು ಇನ್ನೂ ಹೈಲೈಟಾಗಿ ಕಾಣುತ್ತೆ. ಬಟ್ ಈ ಒಂದು ಸೀರೆನಲ್ಲಿ ಅಷ್ಟಾಗಿ ಡಿಸೈನ್ಗೆ ಸೂಟಬಲ್ ಆಗ ಯಾವ ಕಲರ್ಸು ಇರಲಿಲ್ಲ. ಅದಕ್ಕೆ ನಾನು ಸೆಲ್ಫಲ್ಲಿ ಅಂತಂದರೆ ಬ್ಲೌಸ್ ಪೀಸ್ನಲ್ಲೇ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬಟ್ಟೆನ. ಸುತ್ತ ಅರ್ಧ ಇಂಚ್ ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಅದಕ್ಕೆ ನಾಚ್ಗಳನ್ನ ಹಾಕ್ಕೊಂಡು ಆ ಒಂದು ನಾಚ್ ಹಾಕಿರೋ ಬಟ್ಟೆನ ಕ್ಯಾನ್ವಾಸ್ ಮೇಲೆ ಫೋಲ್ಡ್ ಮಾಡಿ ತುದಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಒನ್ಸ್ ಅಗೇನ್ ಹೇಳ್ತೀನಿ, ನಾನು ಹೇಳ್ತಿರೋದು ನಮ್ಗೆ ಅರ್ಥ ಆಯಿತು ಅಲ್ವೋ ಗೊತ್ತಿಲ್ಲ, ಬಟ್ ಇನ್ನೊಂದು ಸಲ ಹೇಳ್ತೀನಿ. ಈಗ ನಾನು ಏನು ಕ್ಯಾನ್ವಾಸ್ ಕೆಳಗಡೆ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀನಲ್ವಾ, ಇದಕ್ಕೆ ನೀವು ಸೀರೆಯಲ್ಲಿ ಯಾವ್ದಾದ್ರು ಬೇರೆ ಕಲರ್ಸ್ ಇದ್ದರೆ ಆ ಕಲರಲ್ಲಿ ನೀವು ಈ ಥರ ಡಿಸೈನ್ನ ಮಾಡ್ಕೋಬೋದು. ಆವಾಗ ಬ್ಲೌಸ್ ಮೇಲೆ ಡಿಸೈನ್ ಅನ್ನೋದು ತುಂಬ ಹೈಲೈಟಾಗಿ ಕಾಣುತ್ತೆ. ಅದರಲ್ಲೂ ಬಾರ್ಡರ್ ಸೀರೆ ಏನಾದರೂ ಇತ್ತು ಅಂದರೆ ಈ ಒಂದು ಡಿಸೈನ್ಗೆ ಬಾರ್ಡರ್ನ ಕೊಡಿ, ಇನ್ನೂ ಲುಕ್ಕಾಗಿ ಕಾಣುತ್ತೆ. ಬಟ್ ಇದು ಸಿಂಪಲ್ ಸೀರೆ ಆಗಿರೋದ್ರಿಂದ ಇಲ್ಲಿ ಡಿಸೈನ್ಗೆ ಸೂಟಬಲ್ ಆಗೋ ಅಂಥ ಕಲರ್ಸ್ ಏನೂ ಇರಲಿಲ್ಲ. ಸೀರೆನೂ ಸಿಂಪಲ್ ಆಗಿತ್ತು, ಹಾಗೆ ಕಲರ್ಸ್ ಕೂಡ ಜಾಸ್ತಿ ಇರಲಿಲ್ಲ. ಅದಕ್ಕೆ ಬ್ಲೌಸ್ ಪೀಸಲ್ಲೇ ನಾನು ಸುಮ್ಮನೆ ಸಿಂಪಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ. ಸುತ್ತ ಸ್ಟಿಚ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಬ್ಲೌಸ್ ಬ್ಯಾಕ್ ಪಾರ್ಟ್ನ ತೊಗೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಪೀಸಲ್ಲಿ ಸೀದಾ ಸೈಡ್ ಯಾವುದು ಉಲ್ಟಾ ಸೈಡ್ ಯಾವುದು ಅಂತ ಕರೆಕ್ಟಾಗಿ ನೋಡಿಕೊಂಡು ಅದ್ರ ಉಲ್ಟಾ ಸೈಡೇ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸಬ್ರಾಗಿದ್ದು ನಿಮಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ಬಟ್ಟೆ ಆ ಕಡೆ ಈ ಕಡೆ ಜರ್ಗಾಡುತ್ತೆ ಅನ್ನೋ ಭಯ ಇದ್ದರೆ ಲೈನಿಂಗ್ನ ಇಟ್ಬಿಟ್ಟು ಸುತ್ತ ನೀಟಾಗಿ ಗುಂಡ್ಪಿನ್ಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ನಿಮಗೆ, ಬಟ್ಟೆ ಆ ಕಡೆ ಈ ಕಡೆ ಹೋಗಿ ಹೆಚ್ಚು ಕಡಿಮೆ ಬರೋದಿಲ್ಲ.
ಈ ಥರ ಸ್ಟಿಚ್ ಮಾಡಿಕೊಂಡು ಸುತ್ತ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಬ್ಲೌಸ್ ಪೀಸಲ್ಲಿ ಅದನ್ನು ಕಟ್ ಮಾಡಿ ತೆಗೆದ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಗುತ್ತೆ. ಹಾಗೆಯೇ ನೀವೇನಾದರೂ ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಂಗೆ ಗೊತ್ತು ತುಂಬ ದಿನಗಳಿಂದ ನೀವು ನನ್ನ ವೀಡಿಯೋಗೋಸ್ಕರ ಕಾಯ್ತಿರ್ತೀರಾ ಅಂತ. ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಸಾರಿ, ತುಂಬ ದಿನಗಳಿಂದ ವಿಡಿಯೋ ನನಗೆ ಹಾಕೋಕ್ಕಾಗಿರಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಮಾಡಿಟ್ಟಿರೋ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನೆಕ್ ಎಲ್ಲ ಕರೆಕ್ಟಾಗಿ ಇನ್ನೊಂದ್ಸಲ ಮೆಷರ್ಮೆಂಟ್ ತೊಗೊಂಡು ಸೆಂಟರ್ಗೆ ನಾನು ನಾಚ್ ಹಾಕ್ಕೊಂಡು ಕೆಳಗಡೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನಾನು ಕ್ಯಾನ್ವಾಸ್ನ ಏನು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಂಡಿದ್ನಲ್ಲ ಅಲ್ಲೂ ಅಷ್ಟೇ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ನಾಚ್ ಹಾಕ್ಕೊಂಡಿದ್ದೀನಿ. 2 ನಾಚ್ಗಳನ್ನ ಒಂದ್ರ ಮೇಲೆ ಒಂದು ಬರೋ ರೀತಿ ಇಟ್ಕೊಂಡು ಗುಂಡ್ಪಿನ್ಗಳನ್ನ ಹಾಕೋಬೇಡಿ, ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕ್ಯಾನ್ವಾಸ್ದು ರೈಟ್ ಸೈಡ್ ಏನಿರುತ್ತೆ ಅದು ಕೆಳಗಡೆ ಹೋಗಬೇಕು. ಹಾಗೆ ಲೈನಿಂಗ್ ಸೈಡು ನಾನು ಈ ಒಂದು ಪೀಸ್ ಏನಿತ್ತು ಇದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇರೋದು. ಸ್ಟಿಚಿಂಗ್ನ ನೀವು ಎಲ್ಲಿ ಹಾಕಬೇಕು ಅಂತಂದರೆ ಕ್ಯಾನ್ವಾಸ್ ಏನು ಕಾಣ್ತಿದೆ ಅಲ್ವಾ ವೈಟ್ಗೆ ಅದ್ರ ಪಕ್ಕಕ್ಕೆ ಹಾಕಬೇಕು. ಸ್ಟಿಚ್ ಅನ್ನೋದು ಕ್ಯಾನ್ವಾಸ್ ಮೇಲೆ ಬರಬಾರ್ದು, ಬಟ್ಟೆ ಮೇಲೆ ಬರಬೇಕು. ಆದರೆ ಕ್ಯಾನ್ವಾಸ್ಗೂ ಬಟ್ಟೆಗೂ ಗ್ಯಾಪ್ ಕೊಡಬಾರ್ದು. ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಬೇಕು, ಬಟ್ಟೆ ಮೇಲೆ ಬರಬೇಕು ಅಷ್ಟೇ. ಕೆಳಗಡೆ ಎಡ್ಜ್ ಹತ್ರ ಶೇಪ್ ಅನ್ನೋದು ನೀಟಾಗಿ ಕೊಡಿ. ತುದಿ ಶಾರ್ಪ್ ತುದಿ ಏನಿರುತ್ತೆ ಅದು ನೀಟಾಗಿ ಕಾಣಬೇಕು. ಆವಾಗ ನಮಗೆ ಫ್ರಂಟ್ಗೆ ಅದನ್ನು ನಾವು ಟರ್ನ್ ಮಾಡಿದಾಗ ಶೇಪ್ ಅನ್ನೋದು ಲುಕ್ಕಾಗಿ ಕಾಣುತ್ತೆ. ಪೂರ್ತಿ ನೆಕ್ ಲೈನ್ ಸ್ಟಿಚ್ ಮಾಡ್ಕೊಂಡು ಬಂದಮೇಲೆ ಗುಂಡ್ಪಿನ್ಗಳನ್ನ ತೆಗೆದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾನು ಲೈನಿಂಗ್ ಮೇಲೆ ಏನಕ್ಕೆ 1/4 ಇಂಚ್ ಹಿಂದಕ್ಕೆ ಶೇಪ್ನ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು, ಫಸ್ಟ್ ಶೇಪ್ ತೆಗ್ದಿದ್ನಲ್ಲ ಅಲ್ಲಿಗೆ ನಾನು ಇವಾಗ ಕಟ್ ಮಾಡ್ತಾ ಇರೋದು. ಸೆಕೆಂಡ್ ಶೇಪ್ ತೆಗ್ದಿದ್ನಲ್ಲ ಅಲ್ಲಿಗೆ ಕ್ಯಾನ್ವಾಸ್ ಬಂದು ಕೂತಿರೋದು. ಸೊ ಕ್ಯಾನ್ವಾಸ್ ಹಿಂದಕ್ಕೆ ಕೂರುತ್ತೆ 1/4 ಇಂಚು, ಅಲ್ಲಿಂದ 1/4 ಇಂಚ್ ಮುಂದಕ್ಕೆ ನಾವು ಇವಾಗ ಕಟಿಂಗ್ ಮಾಡೋದು. ಇವಾಗ ನಾನು ಏನು ಬಟ್ಟೆ ಬಿಟ್ಟಿದ್ದೀನಿ ಅಲ್ವಾ ಅಲ್ಲಿ ಸುತ್ತ ನಾಚ್ಗಳನ್ನ ಹಾಕೋಬೇಕು. ನಾಚ್ ಹಾಕೋದು ಕಂಪಲ್ಸರಿ ಸ್ಟಿಚಿಂಗ್ ಮಾರ್ಜಿನ್ಗೆ. ಈ ಥರ ನಾಚ್ಗಳನ್ನ ಹಾಕಿದ್ರೆ ನಮಗೆ ಕ್ಯಾನ್ವಾಸ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದಾಗ ನೀಟಾಗಿ ಬೆಂಡ್ ಆಗುತ್ತೆ, ಅದು ಶೇಪ್ ಅನ್ನೋದು ಫಿನಿಶಿಂಗ್ ಬರುತ್ತೆ. ಟರ್ನ್ ಮಾಡ್ಕೊಂಡಿದ್ಮೇಲೆ ಎಡ್ಜ್ಗೆ ಒಂದು ಟಾಪ್ ಸ್ಟಿಚ್ನ ಹಾಕ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಡಿಸೈನ್ ನಿಮ್ಗೊಂದು ಐಡಿಯಾ ಬಂತು ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತು ನಾನು ಈ ಕ್ಯಾನ್ವಾಸ್ಗೆ ಬೇರೆ ಪೀಸ್ ಯಾವುದಾದ್ರೂ ಕಲರ್ ಇದ್ದರೆ ಅದನ್ನು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅಂತ ಏನಕ್ಕೆ ಹೇಳಿದೆ ಅಂತ ನಿಮ್ಗೆ ಈಗ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಇವಾಗ ಬ್ಲೌಸ್ ಪೀಸ್ ಮೇಲೆ ಅದು ಕೂಡ ಬ್ಲೌಸ್ ಪೀಸಲ್ಲೇ ಮಾಡಿರೋದ್ರಿಂದ ಅಷ್ಟೊಂದು ಲುಕ್ಕಾಗೇನು ಕಾಣ್ತಾ ಇಲ್ಲ, ಸೇಮ್ ಅನ್ನೋ ಥರ ಕಾಣ್ತಾ ಇದೆ. ಅದೇ ನೀವೇನಾದರೂ ಕ್ಯಾನ್ವಾಸ್ಗೆ ಬೇರೆ ಕಲರು ಅಥವಾ ಬ್ಲೌಸಲ್ಲಿರೋ ಬಾರ್ಡರ್ ಏನಾದ್ರು ಹಾಕಿದ್ದಿದ್ರೆ ಡಿಸೈನ್ ಅನ್ನೋದು ಇನ್ನೂ ಒಂದು ಹೈಲೈಟಾಗಿ ಕಾಣ್ತಿತ್ತು. ಅದೇ ನಾನು ಹೇಳ್ದಂಗೆ ಇಲ್ಲಿ ಬೇರೆ ನನಗೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಸೆಲ್ಫಲ್ಲೇ ಮಾಡ್ಕೊತಾ ಇದ್ದೀನಿ. ಟಾಪ್ ಸ್ಟಿಚ್ನ ಹಾಕ್ಕೊಂಡ್ಮೇಲೆ ಇವಾಗ ನಾವು ಪೋಟ್ಲಿ ಬಟನ್ನ ರೆಡಿ ಮಾಡ್ಕೋಬೇಕು ಈ ಒಂದು ಡಿಸೈನ್ಗೆ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ನಾನು ಪೋಟ್ಲಿ ಬಟನ್ಸ್ನ ಯಾವ ಥರ ಮಾಡೋದಂತ ಒಂದು 2-3 ಮೆಥಡ್ಗಳನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೇನಾದರೂ ಆ ವಿಡಿಯೋ ಲಿಂಕ್ ಬೇಕು ಅಂತಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ಆ ವಿಡಿಯೋನ ನೋಡಿದ್ರೆ ನಿಮಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಪೋಟ್ಲಿ ಬಟನ್ಸ್ನ ಯಾವ ಥರ ಮಾಡೋದು, ಹಾಗೆ ಏನೇನು ಮೆಟೀರಿಯಲ್ಸ್ನ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ವಿಡಿಯೋಲ್ಲೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಂದು ವೇಸ್ಟ್ ಕ್ಲಾತ್ನ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬ್ಲೌಸಲ್ಲಿ ಮೇಲ್ಗಡೆ ಗೋಲ್ಡ್ ಕಲರಲ್ಲಿ ಲೈನ್ಸ್ ಇರೋದ್ರಿಂದ ನಾನು ಪೋಟ್ಲಿ ಬಟನ್ಸ್ಗೆ ಗೋಲ್ಡ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ. ಇದು ಪೈಪಿಂಗ್ ಕೂಡ ಮಾಡ್ಬೋದು. ಈ ಒಂದು ಬಟ್ಟೆಯಲ್ಲಿ ಎಕ್ಸ್ಟ್ರಾ ತಗೊಂಡಿರೋದು ಪೀಸ್ನ 1 ಮೀಟರ್ಗೆ 100 ರೂಪಾಯಿ ಏನೋ ಇರುತ್ತೆ. ಇದು ನಾನಿಲ್ಲಿ 50 ರೂಪೀಸ್ಗೆ 1/2 ಮೀಟರ್ ತಂದಿಟ್ಕೊಂಡಿದ್ದೆ ಪೈಪಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಅದೇ ಬಟ್ಟೆಯಲ್ಲಿ ನಾನಿಲ್ಲಿ ಪೋಟ್ಲಿ ಬಟನ್ನ ಮಾಡ್ಕೊತಿರೋದು. ಸಣ್ಣದಾಗಿ ಕಟ್ ಮಾಡಿರೋ ವೇಸ್ಟನ್ನ ಬಟ್ಟೆ ಒಳಗಡೆ ಹಾಕಿಬಿಟ್ಟು ಒಂದು ಬಾಲ್ ಶೇಪ್ನ ಕೊಡಿ. ಬಾಲ್ ಶೇಪ್ ಕಟ್ಬಿಟ್ಟು ಒಂದು 2-3 ರೌಂಡ್ ದಾರದಲ್ಲಿ ಸುತ್ತಿ ಹೂವು ಗಂಟು ಹಾಕ್ತೀವಲ್ಲ ಆ ಥರ ಗಂಟು ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು, ಪೋಟ್ಲಿ ಬಟನ್ಸ್ ರೆಡಿ ಆಗುತ್ತೆ. ಈ ಥರ ಒಂದಷ್ಟು ಡಿಸೈನ್ಗೆ ಬೇಕಾಗಿರೋ ಬಟನ್ಸ್ಗಳನ್ನ ನಾನು ರೆಡಿ ಮಾಡಿಕೊಂಡು ಅರ್ಧ ಬ್ಲೌಸ್ಗೆ ಆಲ್ರೆಡಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಇನ್ನರ್ಧಕ್ಕೆ ಯಾವ ಥರ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಪ್ರತಿಯೊಂದು ಪೋಟ್ಲಿ ಬಟನ್ಗೂ 3/4 ಇಂಚ್ ಗ್ಯಾಪ್ನ ಕೊಟ್ಕೊಂಡಿದ್ದೀನಿ. ಈ ಥರ ಫಸ್ಟೇ ನೀವು ಮೆಷರ್ಮೆಂಟ್ನ ತೊಗೊಂಡು ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಪೋಟ್ಲಿ ಬಟನ್ಸ್ನ ಹಾಕಿದ್ರೆ ಪ್ರತಿಯೊಂದು ಪೋಟ್ಲಿ ಬಟನ್ ಮಧ್ಯನೂ ಈವನ್ ಆಗಿ ಗ್ಯಾಪ್ ಕಾಣುತ್ತೆ. ಹಾಗೆ ಡಿಸ್ಟೆನ್ಸು ಕರೆಕ್ಟಾಗಿ ಈವನ್ ಆಗಿ ಕಾಣೋದ್ರಿಂದ ಡಿಸೈನ್ ಲುಕ್ ಅನ್ನೋದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದೇ ನೀವು ಅಂದಾಜು ಮೇಲೂ ಕೂಡ
ಸ್ಟಿಚ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಅಂದಾಜು ಮೇಲೆ ಮಾಡೋದ್ರಿಂದ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಪ್ರತಿ ಒಂದು ಬಟನ್ಗೂ ಡಿಸ್ಟೆನ್ಸ್ ಅನ್ನೋದು ಸೇಮ್ ಇರಲ್ಲ, ಒಂದು ಹತ್ತಿರ ಒಂದು ದೂರ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಬಿಗಿನರ್ಸ್ ಏನಾದ್ರು ಆಗಿದ್ರೆ ನೀವು ಅಂದರೆ ಹೊಸದಾಗಿ ಡಿಸೈನ್ ಮಾಡ್ತಿದ್ರೆ ದಯವಿಟ್ಟು ಅಂದಾಜು ಮೇಲೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಬೇಕಂದರೆ ಒಂದು 3/4 ಇಂಚ್ಗೆ ಈಗ ನನ್ನ ವೀಡಿಯೋಲಿ ತೋರಿಸ್ತಿರೋ ಥರ ಮಾರ್ಕಿಂಗ್ನ ಮಾಡ್ಕೊಬಿಡಿ. ಇದರಿಂದ ನಿಮಗೆ ಟೈಮ್ ಏನು ತುಂಬ ಹಿಡಿಯಲ್ಲ ಅಲ್ವಾ. ಒಂದು 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಬಿಟ್ಟು ನಿಮಗೆ ಕನ್ಫ್ಯೂಷನ್ ಇರಲ್ಲ, ಕರೆಕ್ಟಾಗಿ ಹತ್ತತ್ರ ಸೇಮ್ ಡಿಸ್ಟೆನ್ಸ್ ಬರ್ತಿದೆಯಾ ಅಂತ ಪದೇ ಪದೇ ಚೆಕ್ ಮಾಡೋ ನೆಸೆಸಿಟಿ ಇರಲ್ಲ. ಒಟ್ಟಿಗೆ ನೀವು ಆರಾಮಾಗಿ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರ ಅದರ ಕೆಳಗಡೆ ಬಟನ್ನ ಸೇರಿಸ್ಬಿಟ್ಟು ಸ್ಟಿಚಿಂಗ್ ಅನ್ನೋದನ್ನ ನೀಟಾಗಿ ಮಾಡ್ಕೊಬಂದ್ಬಿಡ್ಬೋದು. ಹಾಗೆ ಪೋಟ್ಲಿ ಬಟನ್ಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ನೀವು ಮೆಷಿನ್ಗೆ ಸಿಂಗಲ್ ಫುಟ್ ಬೇಕಿದ್ದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಡಬಲ್ ಫುಟಲ್ಲೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಡಬಲ್ ಫುಟಲ್ಲಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು. ಪೋಟ್ಲಿ ಬಟನ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ಬಟನ್ ಸ್ವಲ್ಪ ದೂರ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಕರೆಕ್ಟಾಗಿ ಅದ್ರ ತುದಿಗೆ ಬಟನ್ ಮಾತ್ರ ಕಾಣಬೇಕು, ಸ್ಟಿಚಿಂಗ್ ಮಾರ್ಜಿನ್ ಒಳಗೆ ಹೋಗಬೇಕು, ಆ ಥರ ನೋಡಿಕೊಂಡು ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ. ಇವಾಗ ಬ್ಲೌಸ್ ಕೆಳಗಡೆ ಫಿನಿಶಿಂಗ್ ಕೊಡೋಕ್ಕಂತ 2 ಇಂಚ್ ಅಗಲದ ಪಟ್ಟಿ ತೊಗೊಂಡಿದ್ದೀನಿ. ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿರೋದಿದ್ದು. ಇದನ್ನು ಬ್ಲೌಸ್ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಇಂಚ್ನ ಗ್ಯಾಪ್ ಕೊಟ್ಟು ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಇದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ನೋಡ್ತಿದ್ರೇ ಗೊತ್ತಾಗುತ್ತೆ. ಅದನ್ನು ರೈಟ್ ಸೈಡ್ಗೆ ಟರ್ನ್ ಮಾಡಿ, ಏನು ಪಟ್ಟಿ ಸ್ಟಿಚ್ ಮಾಡ್ಕೊಂಡಿರ್ತೀರ ಅದನ್ನು ರೈಟ್ ಸೈಡಿಗೆ ಟರ್ನ್ ಮಾಡಿ, ಕೂಳೇನೂ ಅಷ್ಟೇ ಕೆಳಗಡೆ ರೈಟ್ ಸೈಡೇ ಇರಬೇಕು. ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಬ್ಲೌಸ್ನ ಉಲ್ಟಾ ಮಾಡಿಕೊಂಡು ಅದನ್ನು ಪಟ್ಟಿ ಏನಿರುತ್ತೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ಮುಗೀತು. ಅಲ್ಲಿಗೆ ಡಿಸೈನ್ ಅರ್ಧ ಕಂಪ್ಲೀಟ್ ಆದಂಗೆ. ನೀವು ಬೇಕಿದ್ದರೆ ಈ ಒಂದು ಡಿಸೈನ್ ಇಷ್ಟಕ್ಕೇ ಎಂಡ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೊತೀನಿ ನೆಕ್ ಲೈನ್ಗೆ. ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡೋದು, ಆ ಪಟ್ಟಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನೇನು ಈ ವಿಡಿಯೋಲಿ ತೋರಿಸಿಲ್ಲ. ಬಟ್ ರೆಡಿ ಮಾಡ್ಕೊಂಡಿರೋ ಪಟ್ಟಿನ ಅಟ್ಯಾಚ್ ಮಾಡೋದು ತೋರಿಸಿದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ 2 ಟಕ್ಸ್ಗಳನ್ನ ಕೂಡ ಹಿಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಆ ಪೈಪಿಂಗ್ ಪಟ್ಟಿ ರೆಡಿ ಮಾಡ್ಕೊಳ್ಳೋ ವಿಡಿಯೋ ಬೇಕು ಸೆಪ್ರೇಟಾಗಿ ಅಂತಂದರೆ ನಂಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಅದಕ್ಕೆ ಅಂತಲೇ ಸೆಪ್ರೇಟಾಗಿ ಡೀಟೇಲ್ಡ್ ವಿಡಿಯೋನ ಮಾಡ್ತೀನಿ ನಾನು. ಒಂದೇ ವಿಡಿಯೋಲಿ ಎಲ್ಲನೂ ತೋರ್ಸೋಕೆ ಹೋದರೆ ವಿಡಿಯೋನು ಲೆಂತ್ ಆಗುತ್ತೆ. ವಿಡಿಯೋ ಜಾಸ್ತಿ ಇದ್ದಷ್ಟು ನಿಮಗೂ ನೋಡೋ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೆ ಸಲುವಾಗಿ ನಾನು ಆದಷ್ಟು ವಿಡಿಯೋನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲವೊಂದು ವಿಷಯಗಳನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪಟ್ಟಿನ ಉಲ್ಟಾ ಸೈಡಿಂದನೇ ನಾವು ಉಲ್ಟಾ ಸೈಡ್ ಮೇಲೆ ಇಟ್ಕೊಂಡೆ ನಾವು ಸ್ಟಿಚ್ ಮಾಡಬೇಕು. ಫ್ರಂಟಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 1/4 ಇಂಚನ್ನ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಮಾತ್ರ ಕಾಣಬೇಕು, ಅಷ್ಟು ತುದಿಗೆ ಇಟ್ಕೊಂಡು ರೆಡಿಯಾಗಿರೋ ಬ್ಲೌಸ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡು ಹೋಗೋದಷ್ಟೇ. ನಿಮಗೆ ಈ ಒಂದು ಪಟ್ಟಿ ಅಂಗಡಿಲಿ ರೆಡಿಮೇಡ್ ಕೂಡ ಸಿಗುತ್ತೆ. ನೀವು ರೆಡಿಮೇಡೇ ತಂದು ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ಇಲ್ಲ ನಾನು ಮನೇಲೇ ರೆಡಿ ಮಾಡ್ಕೊತೀನಿ ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಯಾವ ಥರ ರೆಡಿ ಮಾಡ್ಕೊಂಡೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಪೈಪಿಂಗ್ ಬೇಡ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ಡಿಸೈನ ಇಷ್ಟಕ್ಕೇ ಇಟ್ಕೋಬೋದು. ಆದರೆ ಇಲ್ಲಿ ಬೇರೆ ಕಲರ್ನ ನೀವು ಏನಾದರೂ ಕ್ಯಾನ್ವಾಸ್ಗೆ ಯೂಸ್ ಮಾಡ್ಕೊಂಡಿದ್ದಿದ್ರೆ ಪೈಪಿಂಗ್ ಮಾಡೋ ನೆಸೆಸಿಟಿ ಇರ್ತಿರಲಿಲ್ಲ. ಡಿಸೈನು ಆ ಒಂದು ಕಲರಲ್ಲೇ ಹೈಲೈಟಾಗಿ ಕಾಣ್ತಿತ್ತು. ಆದರೆ ನಾನಿಲ್ಲಿ ಸೆಲ್ಫಲ್ಲೇ ಮಾಡ್ಕೊಂಡಿರೋದ್ರಿಂದ ಡಿಸೈನ್ ಸ್ವಲ್ಪ ಇನ್ನೂ ಎದ್ದು ಕಾಣಲಿ ಅನ್ನೋ ಕಾರಣಕ್ಕೆ ಥ್ರೆಡ್ ಪೈಪಿಂಗ್ನ ಕೊಟ್ಕೊತಾ ಇದ್ದೀನಿ. ಈ ರೌಂಡ್ ನೆಕ್ಗೆ ಪೈಪಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ. ಅದರಲ್ಲಿ ಯಾವ ಕರ್ವ್ಸು ಇರಲ್ಲ ಮತ್ತು ಈ ಎಡ್ಜಸ್ಗಳು ಇರಲ್ಲ. ಬಟ್ ಈ ಥರ ವಿ ನೆಕ್ ಅಥವಾ ಸ್ಕ್ವೇರ್ ನೆಕ್ ಈ ಥರ ಕ್ರಾಸ್ಗಳಲ್ಲಿ ನಾವು ಪೈಪಿಂಗ್ನ ಮಾಡ್ತೀವಿ ಅಂದರೆ ಫಿನಿಶಾಗಿ ನೀಟಾಗಿ ಬರಬೇಕಂದ್ರೆ ಕಟ್ ಮಾಡಿಬಿಟ್ಟೆ ನಾವು ಜಾಯಿನ್ ಮಾಡಬೇಕು. ಈಗ ನಾನು ವಿಡಿಯೋಲಿ ಮಾಡಿದ್ನಲ್ಲ ಆ ಥರ ಮಾಡಿದ್ರೆ ಮಾತ್ರ ನಮಗೆ ಆ ಪೈಪಿಂಗ್ದು ಫಿನಿಶಿಂಗ್ ಎಲ್ಲೂ ಹಾಳಾಗ್ದೇ ಆ ಶೇಪಿಗೆ ತಕ್ಕಂತೆ ನೀಟಾಗಿ ಕೂರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಈ ಡಿಸೈನ್ಗೆ ಮ್ಯಾಚ್ ಆಗೋ ಥರ ನಾನು ಡೋರಿ ಬೆಲ್ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೋಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಲೈನಿಂಗ್ನಲ್ಲಿ ಎಡ್ಜಲ್ಲಿ ಈ ಥರ ಬಟ್ಟೆನ ಫೋಲ್ಡ್ ಮಾಡಿಕೊಂಡು 3 ಇಂಚ್ಗೆ ನಾನು ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. 3 ಇಂಚ್ ತೊಗೊಂಡ್ರೆ ನಮಗೆ ಬೆಲ್ ಸೈಜ್ ತುಂಬ ದೊಡ್ಡದಾಗಿನೂ ಇರಲ್ಲ, ಹಾಗೆ ಚಿಕ್ಕದಾಗಿನೂ ಇರಲ್ಲ, ಕರೆಕ್ಟಾಗಿ ಮೀಡಿಯಮ್ ಸೈಜ್ ಸಿಗುತ್ತೆ. ಇವಾಗ ಇದೇ ಮೆಷರ್ಮೆಂಟ್ನಲ್ಲಿ ನಾನು ಇನ್ನೊಂದು ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದ್ರ ಒಳಗಡೆಗೆ ಆ್ಯಡ್ ಮಾಡೋಕ್ಕಂತ ಒಂದು ದಪ್ಪ ಸೈಜಲ್ಲಿ ಪೋಟ್ಲಿ ಬಟನ್ನ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿದ್ನಲ್ಲ ಬ್ಯಾಕ್ ನೆಕ್ ಡಿಸೈನ್ಗೆ ಮಾಡುವಾಗ ಯಾವ ರೀತಿ ಪೋಟ್ಲಿ ಬಟನ್ಸ್ನ ಮಾಡಿಕೊಂಡು ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ಸೈಜ್ ಬಂದು ದಪ್ಪದಾಗಿರುತ್ತೆ ಅಷ್ಟೇ. ಬಟ್ ಈ ಒಂದು ಸೈಜಲ್ಲಿ ನಾವು ಪೋಟ್ಲಿ ಬಟನ್ನ ಮಾಡುವಾಗ ಸ್ವಲ್ಪ ಶೇಪ್ ಅನ್ನೋದನ್ನು ನೀಟಾಗಿ ಕೊಡಬೇಕು. ದಪ್ಪ ಸೈಜಲ್ಲಿ ಪೋಟ್ಲಿ ಬಟನ್ನ ಮಾಡಿಕೊಂಡು ಆಗಲೇ ನಾನಿಲ್ಲಿ ಡೋರಿನ ರೆಡಿ ಮಾಡ್ಕೊಂಡಿದ್ದೀನಿ. ಡೋರಿನ ರೆಡಿ ಮಾಡಿಕೊಂಡು ಆ ಪೋಟ್ಲಿ ಬಟನ್ನ ಒಳಗಡೆ ಸೇರಿಸಿ ಮೇಲಿಂದ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಫಸ್ಟ್ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಕರೆಕ್ಟಾಗಿ ನಾವು ಸೆಟ್ನ ಮಾಡ್ಕೋಬೇಕು.
ರಫಾಗಿ ಸ್ಟಿಚ್ನ ಮಾಡ್ಕೊಳ್ಳಿ. ಬರೀ ಒಂದೇ ಒಂದು ಸ್ಟಿಚ್ ಹಾಕಬೇಡಿ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ರಫಾಗಿ ಒಂದು 3-4 ಸ್ಟಿಚ್ನ ಹಾಕ್ಕೊಂಡು ನೀವು ಬೇಕಂದರೆ ಸೈಡಲ್ಲಿ ಈ ರೀತಿ ನಾನು ಎಕ್ಸ್ಟ್ರಾ ಕ್ಲಾತಸ್ನ ಏನು ಕಟ್ ಮಾಡಿ ತೆಗಿತಾ ಇದ್ದೀನಲ್ಲ ಈ ಥರ ಮಾಡ್ಕೋಬೋದು. ಇವಾಗ ನಾನು ಆಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಆ ಲೈನಿಂಗ್ ಬಟ್ಟೆನ ತೊಗೊಂಡು ಬ್ಲೌಸ್ ಪೀಸ್ನಲ್ಲಿ ಇಟ್ಟು ಕೆಳಗಡೆಯಿಂದ 1/4 ಇಂಚ್ಗೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದು ನಾಚ್ಗಳನ್ನ ಹಾಕ್ಕೊಂಡು ಆ ಲೈನಿಂಗ್ ಪೀಸ್ನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಕೆಳಗಡೆ ಆ ಸ್ಟಿಚಿಂಗ್ ಮಾರ್ಜಿನ್ ಏನಿರುತ್ತೆ ಕುಳೆ ಅದು ರೈಟ್ ಸೈಡ್ಗೆ ಇರಲಿ. ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ನ ಹಿಂದ್ಗಡೆಗೆ ಪಲ್ಟಾಯಿಸ್ಬಿಟ್ಟು ಆ ಲೈನಿಂಗ್ ಸೈಜ್ಗೆ ಸುತ್ತ ಸ್ಟಿಚ್ ಹಾಕೋತೀನಿ. ಇವಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ಮತ್ತೆ ಕಟ್ ಮಾಡಿ ತೆಗಿಬೇಕು. ಇದಾಗಿದ್ಮೇಲೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಡೋರಿ, ಇದನ್ನು ತಗೊಂಡು ಪೋಟ್ಲಿ ಬಟನಿಂದ ಮೇಲ್ಗಡೆಗೆ 1-1.25 ಇಂಚ್ ತನಕ ಗ್ಯಾಪ್ ಕೊಡಿ. ಇಷ್ಟು ಗ್ಯಾಪ್ನ ಕೊಟ್ಟಿನೇ ನಾವು ಸ್ಟಿಚ್ ಮಾಡ್ಕೋಬೇಕು. ತುಂಬ ಹತ್ತಿರಕ್ಕೆ ಸ್ಟಿಚ್ ಮಾಡ್ಕೊಬಿಟ್ರೆ ಆ ಪೋಟ್ಲಿ ಬಟನ್ನು ಬೆಲ್ಲಿಂದ ಕೆಳಗಡೆ ಕಾಣೋದೇ ಇಲ್ಲ, ಒಳಗಡೆಗೆ ಸೇರ್ಕೊಬಿಡುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಅನ್ನೋದನ್ನು ನೋಡ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಫೈನಲ್ ಲುಕ್ ಬರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಹಾಗೆ ಅರ್ಥ ಆಗಿದೆ ಅಂತಲೂ ಅನ್ಕೋತೀನಿ. ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.